ದೇಶ ವಿಭಜನೆಯಾದಾಗಿನಿಂದಲೂ ಭಾರತದ ಸ್ವಾಭಿಮಾನವನ್ನು ಒಂದಿಲ್ಲ ಒಂದು ರೀತಿ ಕೆಣಕುತ್ತಿರುವ ಉಗ್ರರ ತವರೂರಾದ ಪಾಪಿ ಪಾಕಿಸ್ತಾನ ಸರ್ವನಾಶವಾಗಲಿ ಎಂದು ಶ್ರೀ ವಿಠಲಾಚಾರ್ಯ ದೇಶಪಾಂಡೆ ಶಪಿಸಿದರು. ಶಿಖಾರಖಾನೆಯ ಬಿಕೆ ಗುಡದಿನ್ನಿ ರಸ್ತೆಯಲ್ಲಿರುವ ಶ್ರೀ ಹನುಮಾನ್ ಮಂದಿರದಲ್ಲಿ ಭಾರತದ ರಕ್ಷಣೆ ಸೈನಿಕರ ಮನೋಬಲ ಆತ್ಮಸ್ಥೈರ್ಯ ಹೆಚ್ಚಿಸಿ ಪಾಕಿಸ್ತಾನದ ಶತ್ರು ಸೈನ್ಯವನ್ನ ನಾಶಪಡಿಸಲು ಸರ್ವಶಕ್ತ ಹನುಮಂತ ಶಕ್ತಿ ನೀಡಲಿ ಎಂದು ಶನಿವಾರ 10/5/2025 ಬೆಳಗ್ಗೆ ಬಜರಂಗ ಬಲಿಗೆ ವಿಶೇಷ ಪೂಜೆ, ಪ್ರಾರ್ಥನೆ, ಅಭಿಷೇಕ, ಮಂಗಳಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು, ಭಾರತ ದೇಶ ಶಾಂತಿ ಸದ್ಭಾವನೆ ಹೊಂದಿದ ರಾಷ್ಟ್ರ. ನಾವು ಯಾರಿಗೂ ಕೆಡುಕು ಬಯಸಿದವರಲ್ಲ. ಸರ್ವೇ ಜನ ಸುಖಿನೋ ಭವಂತು ಎಂದು ವಿಶ್ವ ಶಾಂತಿಯನ್ನ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುವ ಶಾಂತಿ ಪ್ರಿಯರಾದ ಭಾರತೀಯರನ್ನು ಬಲಹೀನರು ಎಂದು ತಿಳಿದು ಇತರರು ನಮ್ಮನ್ನ ದುರುಪಯೋಗ ಪಡಿಸಿಕೊಳ್ಳಲು ಬಂದರೆ ತಕ್ಕ ಉತ್ತರ ನೀಡಲು ಸದಾ ಸನ್ನದ್ಧರು. ಇದನ್ನು ವೈರಿ ರಾಷ್ಟ್ರಗಳು ಇತಿಹಾಸವನ್ನ ಅರಿತು ಪಾಠ ಕಲಿಯಬೇಕು. ಇಲ್ಲದೆ ಹೋದರೆ ಭಾರತದೊಂದಿಗೆ ವೈರತ್ವ ಹೊಂದಿ ಯುದ್ಧ ಮಾಡಿ ಸರ್ವನಾಶವಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನ್ಯಾಯವಾದಿ ದಾನೇಶ್ ಅವಟಿ ಈ ಸಂದರ್ಭದಲ್ಲಿ ಮಾತನಾಡಿ, ದೇಶದಲ್ಲಿ ಇದ್ದು ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಪಾಕಿಸ್ತಾನ ಪರಸ್ಪರ ನೇರ ಯುದ್ಧಕ್ಕಿಳಿಯುವ ಎಲ್ಲಾ ಕ್ಷಣಗಳು ಕಾಣುತ್ತಿವೆ. ವ್ಯಾಪಾರಿ ಬುದ್ಧಿಯ ಅಣ್ವಸ್ತ್ರಗಳನ್ನ ತುಂಬಿಟ್ಟುಕೊಂಡ ಚೀನಾ, ಜಪಾನ್, ಅಮೆರಿಕ, ಕೊರಿಯಾದಂತಹ ರಾಷ್ಟ್ರಗಳು ಯುದ್ಧವನ್ನ ಪರೋಕ್ಷವಾಗಿ ಬೆಂಬಲಿಸುತ್ತಿವೆ. ಯುದ್ಧ ಒಂದೇ ಪರಿಹಾರವಲ್ಲ. ಶಾಂತಿ ಸಹನೆ ಭಾರತೀಯರ ಬಲಹೀನತೆಯಲ್ಲ ಕಾರಣ. ವೈರಿ ರಾಷ್ಟ್ರಗಳಾದ ಚೀನಾ, ಬಾಂಗ್ಲಾ, ಪಾಕಿಸ್ತಾನಗಳು ಪದೇ ಪದೇ ಭಾರತದ ಮೇಲೆ ಕಾಲು ಕೆದರಿ ಕದನಕ್ಕೆ ಬರುತ್ತಿವೆ. ಈಗ ಯುದ್ಧ ಅನಿವಾರ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪೂರ್ವ ಸಿದ್ಧತೆಯಿಂದ ಜಾಗರೂಕತೆಯಿಂದ ದಿಟ್ಟ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕಾರ್ಯಕ್ರಮವನ್ನ ವಿಜಯ್ ಕುಮಾರ್ ಜಾಬಾ, ಗೀತಾ ಜಾಬಾ ಆಯೋಜಿಸಿ ಸ್ವಾಗತಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಶ್ವಿನಿ ಅಂಗಡಿ, ಶ್ರೀದೇವಿ ಬಡಿಗೇರ್ ದೇಶಭಕ್ತಿ ಗೀತೆ ಹಾಡಿದರು. ಈ ಸಂದರ್ಭದಲ್ಲಿ ಶಿವರಾಜ್ ಶಿಂದೆ, ಅಮರೇಶ್ ಇಂಡಿ, ಹುಸೇನ್ ಬಾಷಾ, ತಾಸೇವಾಲಿ, ರಾಜು ಕಂಚಿಕೋಟಿ, ಬಸವರಾಜ್ ಅಡಿಕಿ, ಲಾಲಾಬಿ ತಸೇವಾಲಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಪರಿಹಾರ ಅಲ್ಲ, ಪರ್ಯಾಯವಲ್ಲ. ಪಾಕಿಸ್ತಾನ ನೆನಪಿನಲ್ಲಿ ಇಟ್ಕೋಬೇಕು. ಒಂದು ವೇಳೆ ಭಾರತ ದೇಶ ಮನಸ್ಸು ಮಾಡಿದರೆ 3 ಗಂಟೆ ಒಳಗೆ ಇಡೀ ಪಾಕಿಸ್ತಾನವನ್ನೇ ಭಸ್ಮ ಮಾಡ್ಬೋದು. ಅಷ್ಟೊಂದು ಬಲಾಢ್ಯ ಶಸ್ತ್ರಾಸ್ತ್ರಗಳು ಮತ್ತು ವೀರ ಯೋಧರು ನಮ್ಮವರು ಅದಾರ. ಆ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತೀವಿ. ಭಾರತದಲ್ಲ, ವಿಶ್ವದ ಭೂಪಟದಲ್ಲಿಯೇ ಪಾಕಿಸ್ತಾನ ಉಳಿಯಲಾರದಂಗೆ ಮಾಡುವಂಥ ಒಂದು ಶಕ್ತಿ ಭಾರತ ದೇಶಕ್ಕಿದೆ. ನಮ್ಮ ಭಾರತ ಮಾತೆಗೆ ಹೆಮ್ಮೆಯ ಪುತ್ರಿಯರಿಗಿದೆ. ಆ ಕಾರಣಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ಒಂದು ಹನುಮಾನ ದೇವಸ್ಥಾನದಲ್ಲಿ ಜೈ ಬಜರಂಗ ಬಲಿಗೆ ಒಂದು ಶಕ್ತಿಯನ್ನು ನೀಡು, ನಮ್ಮ ದೇಶದ ಸೈನಿಕರಿಗೆ ಶಕ್ತಿಯನ್ನು ನೀಡು. ಯಾವ ರೀತಿ ನೀನು ಲಂಕಾಪಟ್ಟಣವನ್ನು ದಹನ ಮಾಡಿದೆವು, ಹಾಗೆ ಈ ಒಂದು ಪಾಕಿಸ್ತಾನವನ್ನು ದಹನ ಮಾಡಲಿಕ್ಕೆ ನಮ್ಮ ಸೈನಿಕರಲ್ಲಿ ಶಕ್ತಿಯನ್ನು ತುಂಬಲಿ. ಆಮೇಲೆ ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ, ನಮ್ಮ ಸೈನಿಕರನ್ನು ರಕ್ಷಣೆ ಮಾಡಲಿಕ್ಕೆ ಬಜರಂಗ ಬಲಿ ಆ ಮಾರುತಿ ಸದಾಕಾಲ ನಮ್ಮ ಬೆನ್ನ ಮೇಲಿರಲಿ. ಕೇಂದ್ರ ಸರ್ಕಾರಕ್ಕೆ ನಾವು ಹೆಚ್ಚಿನ ಒಂದು ಬೆಂಬಲವನ್ನು ಕೊಡ್ತೀವಿ. ಕೆಲಸ ಏನಪ್ಪ ಅಂತಂದ್ರೆ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸೈನಿಕರಲ್ಲಿ ಧೈರ್ಯ, ಸಾಹಸ ತುಂಬಿ ಅವರ ಮನಸ್ಥೈರ್ಯವನ್ನು ತುಂಬಿ ಶತ್ರು ದೇಶವಾದ ಪಾಕಿಸ್ತಾನವನ್ನು ಸೆಳೆಯುವುದರಲ್ಲಿ ಯಶಸ್ವಿಯಾಗಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇವತ್ತಿನ ದಿವಸ ಶನಿವಾರ ಹನುಮಾನ್ ದೇವರ ಒಂದು ದಿನ. ಈ ದಿನದಂದು ನಾವು ಆ ಸೈನಿಕರಲ್ಲಿ ಸಾಹಸ, ಧೈರ್ಯ ತುಂಬಿ ಅವರು ಸುಖ, ಶಾಂತಿ, ನೆಮ್ಮದಿಗಾಗಿ ಭಾರತ ದೇಶ ಯಾವಾಗಲೂ ಶಾಂತಿ ಪ್ರಿಯರು. ಆ ಶಾಂತಿ ಪ್ರಿಯರಿಗೆ ನಮ್ಮಲ್ಲಿ ಇದನ್ನು ಮಾಡಿ ನೆಮ್ಮದಿ ತುಂಬಲಿಕ್ಕೆ ನಾವು ಹನುಮಾನ್ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೀವಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ.
5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.